ಇಸ್ರೇಲ್ ಇರಾನ್ ಯುದ್ಧ ದಿನಕ್ಕೊಂದು ಸ್ವರೂಪ ತಗೋತಿದೆ. ಇರಾನ್ ವಾರ್ನಿಂಗಿಗೆ ಅಮೆರಿಕ ಗಡ ಗಡ ಅಂತ ನಡುಗ್ತಿದೆ. ಹಾರ್ಮುಜ್ ಜಲಸಂಧಿ ದುಸ್ವಪ್ನವಾಗಿ ಕಾಡ್ತಿದೆ. ನಮ್ಮ ಭಾರತಕ್ಕೂ ಕೂಡ LPG ಆಯಿಲ್ ಸಮಸ್ಯೆಗಳು ಎದುರಾಗಿವೆ. ಇದರ ನಡುವೆ ಮತ್ತೊಂದು ಬಿಗ್ ಶಾಕ್ ಕೊಡಲು ಮುಂದಾಗಿದೆ ಇರಾನ್. ಹಾಗಾದ್ರೆ ಏನ್ ಆ ಶಾಕ್? ಭಾರತಕ್ಕೆ ಕಾದಿದ್ಯಾ ಮತ್ತೊಂದು ಗಂಡಾಂತರ? ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ಹಾರ್ಮುಜ್ ಜಲಸಂಧಿ ಇವತ್ತಿನ ಹಾಟ್ ಟಾಪಿಕ್ ಆಗಿದೆ. ಇರಾನ್ ಹಾರ್ಮುಜ್ ಕಡೆ ಬರೋ ಹಡಗುಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಹಡಗುಗಳು ಗಡಿ ದಾಟದಂತೆ ಕ್ಷಿಪಣಿ ಡ್ರೋನ್ಗಳ ಮೂಲಕ ದಾಳಿ ಮಾಡ್ತಿದೆ. ಹಾರ್ಮುಜ್ ಜಲಸಂಧಿ ತೆರೆಯಲು 48 ಗಂಟೆಗಳ ಕಾಲ ಡೆಡ್ಲೈನ್ ನೀಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕೇರ್ ಮಾಡದ ಇರಾನ್ ಇದೀಗ ಮತ್ತೊಂದು ಶಾಕ್ ಕೊಟ್ಟಿದೆ. ಅದೇನಂದ್ರೆ ಹಾರ್ಮುಜ್ ಜಲಸಂಧಿಯನ್ನ ಹಾದು ಹೋಗುವ ವಾಣಿಜ್ಯ ಹಡಗುಗಳ ಮೇಲೆ ಇರಾನ್ $2 ಮಿಲಿಯನ್ ಟೋಲ್ ವಿಧಿಸಿದೆ. ಅಲ್ಲದೆ ತನ್ನ ವಿದ್ಯುತ್ ಘಟಕಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ್ರೆ ಹಾರ್ಮುಜ್ ಜಲಸಂಧಿಯನ್ನೇ ಮುಚ್ಚತ್ತೆ ಅಂತ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಹೌದು, ನೀವು ರಸ್ತೆಗಳಲ್ಲಿ ವೆಹಿಕಲ್ ಓಡಿಸುವಾಗ ಟೋಲ್ ಕಟ್ಟೋದು ಸಾಮಾನ್ಯ. ಆದ್ರೆ ಇರಾನ್ ಸಮುದ್ರದ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಿಗೆ ಬರೋಬ್ಬರಿ $2 ಮಿಲಿಯನ್ ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 16 ರಿಂದ 18 ಕೋಟಿ ರೂಪಾಯಿ ಟೋಲ್ ವಿಧಿಸಿದೆ. ಜಗತ್ತಿನ ಕಚ್ಚಾ ತೈಲಗಳ ಪೂರೈಕೆಯ 20% ಅಂದ್ರೆ ಜಾಗತಿಕ ತೈಲದ 1/5 ಇದೇ ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದೋಗುತ್ತೆ. ಈ ನಿರ್ಧಾರದಿಂದ ಜಲಮಾರ್ಗದ ಮೇಲೆ ತನ್ನ ಹಿಡಿತ ಸಾಧಿಸಿರೋ ಇರಾನ್ ಇದೀಗ ಕೆಲವು ನಿರ್ದಿಷ್ಟ ಹಡಗುಗಳ ಜಲಸಂಧಿ ದಾಟಲು $2 ಮಿಲಿಯನ್ ಶುಲ್ಕ ಪಾವತಿಸಬೇಕು ಅಂತ ಫಾರ್ಮಾನು ಕೂಡ ಹೊರಡಿಸಿದೆ. ಭಾರತ, ಪಾಕಿಸ್ತಾನ, ಇರಾಕ್, ಮಲೇಷ್ಯಾ ಮತ್ತು ಚೀನಾ ಸೇರಿದಂತೆ ಹಲವಾರು ದೇಶಗಳು ತಮ್ಮ ಹಡಗುಗಳಿಗೆ ಸುರಕ್ಷಿತ ಮಾರ್ಗವನ್ನ ಖಚಿತಪಡಿಸಿಕೊಳ್ಳಲು ಇರಾನ್ನೊಂದಿಗೆ ನೇರವಾಗಿ ಮಾತುಕತೆ ನಡೆಸಿವೆ ಅಂತ ವರದಿ ಹೇಳಲಾಗ್ತಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಸುರಕ್ಷಿತ ಮಾರ್ಗವನ್ನ ಪಡೆಯುವ ಹಡಗುಗಳಿಗೆ ವಿಶೇಷ ನೋಂದಣಿ ವ್ಯವಸ್ಥೆಯನ್ನು ಸಹ ಸ್ಥಾಪಿಸಿದೆ ಅಂತ ಹೇಳಲಾಗ್ತಿದೆ. ಲಾಯ್ಡ್ಸ್ ಲೀಸ್ಟ್ ಇಂಟೆಲಿಜೆನ್ಸಿ ಪ್ರಕಾರ ಭಾರತೀಯ ಅನಿಲ ಟ್ಯಾಂಕರ್ ತನ್ನ ಗುರುತನ್ನ ಪರಿಶೀಲಿಸಲು ಇರಾನಿನ ನೀರಿನ ಮೂಲಕ ಇರಾನಿನ ಲಾರಕ್ ದ್ವೀಪವನ್ನ ಬೈಪಾಸ್ ಮಾಡಿಕೊಂಡಿದೆ. ಹಾಗೂ ಭಾರತವು ತನ್ನ ಹಡಗುಗಳನ್ನ ಸುರಕ್ಷಿತ ಓಡಾಟಕ್ಕಾಗಿ ಇರಾನ್ ಜೊತೆ ಮಾತುಕತೆ ನಡೆಸ್ತಿದೆ. ಆದ್ರಿಂದ ಒಂದು ರೀತಿಯಲ್ಲಿ ಭಾರತ ಸದ್ಯಕ್ಕೆ ಸೇಫ್ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಅಮೆರಿಕಕ್ಕೆ ಮಾತ್ರ ಇದು ಬಿಗ್ ಶಾಕೇ ಆಗಿದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ News18 ಕನ್ನಡ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.